ಹೇಳ್ರಿ, ಆರಾಮಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ. ಏನಪ್ಪ ಇವತ್ತು ಬಂದಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಅಂಗನವಾಡಿಯಲ್ಲಿ ಕಲ್ತಿದ್ದೆ. ಬಟ್ ಆ ನೆನಪುಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಎಲ್ಲರಿಗೂ ಗೊತ್ತು ಆ ನೆನಪು ಉಂಟಲ್ವ. ಆ ನೆನಪಿನ ಮುಂದೆ ಇಲ್ಲಿ ಯಾವ ನೆನಪು ಕೂಡ ಅಷ್ಟು ಇದಿರಲ್ಲ. ನಾನು ಕಲ್ತಿದ್ದು ಅಷ್ಟೇ. ನಮ್ಮೂರು ಬಂದುಬಿಟ್ಟು ಚಂದ್ರಗುತ್ತಿ ಅಂತ. ಅಲ್ಲಿ ನಾವು ಕಲ್ತಿದ್ವಿ. ನಮ್ಮ ಎಜುಕೇಷನ್ಸ್ ಎಲ್ಲ ಮಾಡಿದ್ದು ನಾವು ಅಂದರೆ ಅಂಗನವಾಡಿಯಲ್ಲಿ ಓದಿದ್ವಿ. ಸೊ ನನಗೆ ತುಂಬ ನೆನಪಿದೆ. ನನಗೆ ಸಣ್ಣ ವಯಸ್ಸಿಂದು ಅಷ್ಟೇ, ಯಾವುದನ್ನು ಕೂಡ ಮರ್ತಿಲ್ಲ. ಸೊ ಇದೇ ನಮ್ಮದು ಅಂಗನವಾಡಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಆವಾಗ ನಾವು ಚಿಕ್ಕವರಿರಬೇಕಾದ್ರೆ ನಮಗೇನು ಗೊತ್ತಿರಲಿಲ್ಲ. ಆವಾಗ ಫ್ರೆಂಡ್ಸ್ ಸಣ್ಣದಾಗಿ ನಾವೇನಾದರೂ ಆದರೆ ಶೇರ್ ಮಾಡ್ಕೊಂಡು ತಿಂತಿದ್ವಿ. ಸೊ ಆ ಥರದ್ದೆಲ್ಲ ನಾನು ನೋಡಿದ್ದೀನಿ. ಅದೇ ಥರನೇ ಈಗೂ ತುಂಬ ವಾತಾವರಣ ತುಂಬ ಚೇಂಜ್ ಆಗಿದೆ. ನಾನು ಮುಂಚೆ ಇದ್ದಿದ್ದು ಅಂಗನವಾಡಿ ಇನ್ಫ್ರಾಸ್ಟ್ರಕ್ಚರ್ಗೂ ಈಗಲೂ ತುಂಬ ಚೇಂಜಸ್ ಆಗಿದೆ ಸುಮಾರಿಗೆ. ಆವಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಬ್ಬರೇ ಟೀಚರ್ ಇದ್ದರು, ಅವ್ರ ಹೆಸರು ರಾಧಾ ಟೀಚರ್ ಅಂತ, ನನಗಿನ್ನೂ ನೆನಪಿದೆ. ಅವಾಗ ಕೂಡ ತುಂಬ ಚೆನ್ನಾಗಿ ಕೂಡ ನಮಗೆ ಎಲ್ಲ ಹೇಳ್ಕೊಡ್ತಿದ್ರು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅದ್ರ ಬೇಸ್ಡ್ ಆಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಹೆಂಗಿತ್ತು ನಮ್ಮ ಶಾಲೆ, ಅವಾಗ ಹೆಂಗೆ ಆಟ ಆಡ್ತಿದ್ವಿ, ಅದೆಲ್ಲ ತುಂಬ ಮರೆಯಲಿಕ್ಕೆ ಆಗಲ್ಲ ಹೇಳಬೇಕಂದ್ರೆ. ಸೊ ಅದ್ರ ಬೇಸ್ಡ್ ಆಗೇ ವಿಡಿಯೋ ಮಾಡ್ತಿದ್ದೀನಿ. ಈಗೆಲ್ಲ ನೋಡಿ ಈಗೇನು ಮಾಡಿದ್ದಾರೆ ಅಂದರೆ, ಈಗ ಚೆನ್ನಾಗಿ ಮಾಡಿದ್ದಾರೆ. ಅಡಿಕೆ ಸಸಿನೆಲ್ಲ ನೆಟ್ಟು ಹೇಗೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ. ಮುಂಚೆಲ್ಲ ನಾವು ಇಲ್ಲೇ ಆಟ ಆಡ್ತಿದ್ವಿ. ಈಗ ಆಟಕ್ಕಿಂತ ನಾವು ಪರಿಸರನ ಬೆಳೆಸೋಕ್ಕೋಸ್ಕರನೇ ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಕಾದರೆ ನೋಡಿ, ತುಂಬ ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿ ಬೆಳೆಸಿದ್ದಾರೆ. ಒಂದು 3 ವರ್ಷ ಆಗಿದೆ, 3 years ಬದಿಗೆ ಮಾಡ್ಕೊಂಡಿದ್ದಾರೆ. ತುಂಬ ಗುಡ್ ಎಫಿಷಿಯನ್ಸಿ ಇದೆ ಈಗೆಲ್ಲ. ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಟೀಚರ್ ಕೂಡ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಇವತ್ತು ಸ್ಕೂಲ್ ಮಧ್ಯಾಹ್ನಕ್ಕೆ ಬಿಟ್ಟಿದ್ದಾರೆ ಅನ್ಕೋತೀನಿ. ಕಡೆಗೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಒಳ್ಳೆ ಸಸಿನೆಲ್ಲ ನೆಟ್ಟು, ಒಂದೆರಡು ಹೂವಿನ ಗಿಡನೆಲ್ಲ ನೆಟ್ಟು. ತುಂಬ ನಮ್ಮ ಕಲ್ಚರ್ ಚೇಂಜ್ ಆಗ್ತಿದೆ. ಮುಂಚೆ ಅಂದರೆ ಈಗೆಲ್ಲ ಹುಡುಗರು ಆಟದಕ್ಕಿಂತ ಈಗೆಲ್ಲ ಮೊಬೈಲ್ ಮೇಲೆ ಬಿದ್ದಿದ್ದಾರೆ. ಸೊ ಮುಂಚಿನ ಥರನೇ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊತೀನಿ. ಯಾಕಂದರೆ ಮುಂಚೆ ನಾವೆಲ್ಲ ಹೆಂಗಿದ್ವಿ ಅಂದರೆ, ಮೊಬೈಲ್ ಮೇಲೆ ನಮ್ಮ ಫೋಕಸ್. ಮೊಬೈಲೇ ಇರಲಿಲ್ಲ ನಮ್ಮ ಕಾಲದಲ್ಲಿ, ನಿಜ ಹೇಳಬೇಕಂದ್ರೆ. ಇವತ್ತಿನ ಕಾಲದಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿನ ವೆದರ್ಸ್ಗಳು, ಕಡೆಗೆ ಇಲ್ಲಿನ ವಾತಾವರಣ, ಈಗ ಪರಿಸರದ ಮೇಲೆ ಡೆವಲಪ್ಮೆಂಟ್ಸ್ ಮಾಡ್ತಿದ್ದಾರಲ್ವ, ಅದಕ್ಕೋಸ್ಕರ ಇದು ಕೂಡ ಚೆನ್ನಾಗಿ ಅನ್ನಿಸ್ತಿದೆ ನನಗಂತೂ. ಗುಡ್ ಇದೆ. ಈಗ ಏನಕ್ಕಂದರೆ ನಾವು ಎಷ್ಟು ಪರಿಸರನ ಬೆಳೆಸ್ತೀವಿ, ಮುಂದೆ ಫ್ಯೂಚರಲ್ಲಿ ಕೂಡ ಅದು ಒಳ್ಳೆಯದೇ ಅನಿಸುತ್ತೆ. ಎಲ್ಲಿ ಚಿನ್ನಿ ಕಳೆದೋಯ್ತಾ? ಈ ಕಡೆ ಹೊಸದು ಮಾಡ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಕೂಡ ಅಷ್ಟೇ, ಈಗ ಕೂಡ ಅಷ್ಟೇ ಸ್ವಲ್ಪ ಜನ ಮೊಬೈಲ್ ಎಡಿಕ್ಷನ್ಸಲ್ಲಿ ಇದ್ದವರಲ್ಲ ಈಗ ಹೊರಗಡೆ ಬಂದುಬಿಟ್ಟು ನಾವು ಹಳೇದಾಗಿ ಗೇಮಿಂಗ್ ಆಡ್ತಿದ್ವಲ್ಲ, ಚಿನ್ನಿ ದಾಂಡು, ಕಡೆಗೆ ಗೋಲಿ ಬುಗುರಿ ಎಲ್ಲ. ಸೊ ಆ ಥರ ಆಗಿದೆ ಈಗ. ನಮ್ಮ ಹಳೇದು ಅಷ್ಟೇ, ನಾವು ಅವಾಗಿದ್ದಾಗ ಇದೇ ಬಾವಿಯಲ್ಲಿ ನೀರು ಕೊಡ್ತಿದ್ರು. ಆದರೆ ಈಗ ಈ ನೀರನ್ನ ಕುಡಿಯೋಕ್ಕೆ ಇಂಪಾಸಿಬಲ್ ಆಗುತ್ತೆ. ಯಾಕಂದರೆ ಸ್ವಲ್ಪ ವಾಟರಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಚರ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ವಾಟರ್ಸ್ನೆಲ್ಲ ಅವ್ರು ಕೊಡಲ್ಲ. ನೋಡಿ ಹೆಂಗಿದೆ, ಇದು ಕೂಡ ಬಾವಿ. ನೆಕ್ಸ್ಟ್ ನಾವಿದ್ದಾಗ ಏನಿತ್ತು ಅಂದರೆ, ಇಲ್ಲೆಲ್ಲ ಖಾಲಿ ಇತ್ತು. ಏನಂದರೆ ಈ ಕಡೆ ಎಲ್ಲ ಅಷ್ಟೆಲ್ಲ ಏನು ಇದು ಮಾಡಿರಲಿಲ್ಲ. ಈಗ ನೋಡಿ ಮೇಲ್ಗಡೆ ನೀರು ಸಿಂಟ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಾವಿದ್ದಾಗ ಕೂಡ ಅಷ್ಟೇ, ಇಲ್ಲಿ ಯಾವಾಗಲೂ ಏನು ಮಾಡ್ತಿದ್ವಿ ಅಂದರೆ, ಜಾಂಕು ಬುಂಕು ಅಂತ ನಾವು ಕರಿತಿದ್ವಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು. ತುಂಬ ಚೆನ್ನಾಗೂ ಇತ್ತು ಆವಾಗ. ಇದೇ ನೋಡಿ, ಅದು ಗೇಮ್ ಮಾಡ್ತಿದ್ವಿ. ಅವಾಗ ಕೂಡ ನಮಗಿದು ಗೊತ್ತಾಗ್ತಿರ್ಲಿಲ್ಲ, ಹಿಂಗೆ ಆಡಬೇಕಂತ ಅಂತಲೂ ಗೊತ್ತಾಗ್ತಿರಲಿಲ್ಲ. ಆದರೆ ಒಟ್ಟು ಒಂದು ಮಜಾ ಬರ್ತಿತ್ತು ಆವಾಗ ಈ ಆಟ ಆಡಬೇಕಾದ್ರೆ. ಮತ್ತು ನಿಮ್ಗೆ ಗೊತ್ತಿಲ್ದಂಗೆ ಎಲ್ಲರಿಗೂ ತುಂಬ ಇಷ್ಟ ಜೋಕಾಲಿ. ಈಗ ನೋಡಿ ಹೆಂಗಾಗ್ಬಿಟ್ಟಿದೆ. ಆವಾಗಲೂ ಕೂಡ ನಾವು ಸಿಕ್ಕಾಪಟ್ಟೆ ಜೋಕಾಲಿ ಆಡ್ತಿದ್ವಿ. ಇವಾಗ ಏನಿಲ್ಲ, ಎಲ್ಲ ಕಿತ್ತು ಹೋಗಿಬಿಟ್ಟಿದೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಅಗ್ರಿಕಲ್ಚರ್ ಟು ಡೆವಲಪ್ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಜಾಗರೂಕತೆನ ಅಂದರೆ ಹೇಳ್ಕೊಡ್ಬೇಕಲ್ವ. ಈಗ ಈ ಥರ ಸಸ್ಯನ ಬೆಳೆಸಿ ಸಸ್ಯನ ನಾಶ ಮಾಡಬೇಡಿ ಅಂತ. ಸೊ ನಮ್ಮ ಟೀಚರ್ ಒಳ್ಳೆ ಪಾಠ ಕಲಿಸಿದ್ದಾರೆ ಅವ್ರಿಗೆಲ್ಲ ಅಂತ ಹೇಳ್ತಿದ್ದೀನಿ. ಮತ್ತು ಈ ಥರ ಮಾಡಿದ್ದು ತುಂಬ ಒಳ್ಳೆಯದು, ನಮ್ಮ ಪರಿಸರಕ್ಕೂ ಒಳ್ಳೆಯದು. ಬಾಳೆ ಗಿಡ ಎಲ್ಲ ನೆಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಆಗಿದೆ. ನನಗೂ ಅಷ್ಟೇ ನಮ್ಮ ಹಳೆಯ ನೆನಪಿದೆ ಅಲ್ವಾ, ಅದು ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಒಂದು ಅಂಶ. ನಮ್ಮದು ಅಷ್ಟೇ, ಇಲ್ಲಿ ನೋಡಿ
ಇದೆ ನೋಡಿ, ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕೇಂದ್ರ ಚಂದ್ರಗುತ್ತಿ ನಮ್ಮೂರಲ್ಲಿ 2 ಅಂಗನವಾಡಿ ಇದೆ. ಒಂದು ಬಂದುಬಿಟ್ಟು ಆ ಸೈಡಲ್ಲಿ ಉಂಟು, ಒಂದು ಬಂದುಬಿಟ್ಟು ಇಲ್ಲೇ ಉಂಟು. ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದ್ದಾವೆ ಇಲ್ಲಿ ಎಲ್ಲ. ಮಕ್ಕಳಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲನೂ ಕೂಡ ಟೀಚರೇ ನೋಡ್ಕೋತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಅರ್ಶಿಣದೆಲ್ಲ ಅಲ್ಲಿ ವಾಶ್ರೂಮ್ಗೆಲ್ಲ ಫೆಸಿಲಿಟೀಸ್ ಇದ್ದಾವೆ. ಇಲ್ಲಿ ಕೂಡ ಅಷ್ಟೇ ಈಗ ಫುಡ್ಗೆ ಬೇಕಾಗಿರುವಂತಹ ಅರಿಶಿನ ಅದೆಲ್ಲ ಎಲ್ಲ ಕೂಡ ಅವೈಲೇಬಲ್ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ನಮ್ಮ ಊರಿನ ಬಗ್ಗೆ ನಾನು ರೆಪ್ರೆಸೆಂಟ್ ಮಾಡ್ಕೊತಿದ್ದೀನಿ ಅಲ್ವಾ, ನನಗೂ ಒಂದು ಸಲ ಖುಷಿ ಅನಿಸುತ್ತೆ ಈ ಥರ ಚೇಂಜಸ್ ಆಗಿದೆ ಅಂತ. ಸೊ ನಮಗೆ ಇಷ್ಟ ಆಗ್ತಿದೆ ಈ ಥರ ಎನ್ವಿರಾನ್ಮೆಂಟ್ಸ್ ಎಲ್ಲ ಕಡೆಯೂ ಬರಬೇಕಂತ. ಸೊ ನಾನು ಕೂಡ ಅದಕ್ಕೋಸ್ಕರನೇ ಫೋಕಸ್ ಮಾಡ್ತೀನಿ. ನಾನು ಅದಕ್ಕೋಸ್ಕರನೇ ಇದನ್ನೆಲ್ಲ ಎನ್ವಿರಾನ್ಮೆಂಟ್ ಅವೇರ್ನೆಸ್ನ ಮಾಡ್ತೀನಿ, ಸಸ್ಯನ ಬೆಳೆಸಿ. ಮತ್ತು ಈಗಿನ ಲೆಕ್ಕದಲ್ಲಿ ಮುಂಚೆ ಥರ ಆಗಿ ಅಂತ ಹೇಳ್ತೀನಿ. ಈಗ ಸಣ್ಣ ಸಣ್ಣ ಹುಡುಗರು ಕೂಡ ಮೊಬೈಲ್ ಹಿಡ್ಕೊತಿರ್ತಾರಲ್ವ, ಸೊ ಆ ಥರ ಬೇಡ, ಆ ಥರ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿರಲ್ಲ. ಸೊ ಇದೇ ಥರ ಎನ್ವಿರಾನ್ಮೆಂಟ್ನ ಮಾಡಿ ಸಸ್ಯನ ಬೆಳೆಸಿ ಜನರಿಗೆ ಸ್ವಲ್ಪ ಇದ್ರ ಅವೇರ್ನೆಸ್ನ ಮಾಡಿಸಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಎಲ್ಲ ಕಡೆಯೂ. ಯಾಕಂದರೆ ಈಗೆಲ್ಲ ನಾಶ ಮಾಡ್ತಿದ್ದಾರೆ ಜಾಗ ಅಂತ ಹೇಳಿ, ಕಾಡೆಲ್ಲ ಈಗ ಸಿಕ್ಕಾಪಟ್ಟೆ ಹೊಡೆದಾಕ್ತಿದ್ದಾರೆ. ಸೊ ನೀವು ಜಾಗದ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಇದ್ದಿದ್ರಲ್ಲೇ ತೃಪ್ತಿಯಾಗಿರಿ ಅಂತ ನಾನು ಹೇಳ್ತೀನಿ. ಮತ್ತೇನು ಹೇಳ್ತೀನಿ ಅಂದರೆ, ಈಗ ಕಾಡನ್ನೆಲ್ಲ ನಾಶ ಮಾಡಬೇಡಿ ಅಂತ ಒಂದು ಮಾತನ್ನ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟ್ ನಮಗೆ ಕಾಡನ್ನೆಲ್ಲ ಎಲ್ಲನೂ ಕಡಿದ್ಬಿಟ್ರೆ ನಮಗೆ ಆಕ್ಸಿಜನ್ ಫೆಸಿಲಿಟೀಸ್ ಕೂಡ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಮ್ಮ ಹಳೆಯ ಶಾಲೆ ವಾತಾವರಣನ ನಿಮಗೆ ತೋರಿಸ್ತಿದ್ದೀನಿ ಹೆಂಗೆ ಮಾಡಿದ್ದಾರೆ ಅದಕ್ಕೆ ಅಂತ. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನೀವು ಕೂಡ ಅಷ್ಟೇ ಎನ್ವಿರಾನ್ಮೆಂಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ನಿಮ್ಮ ಮನೆ ಹಿತ್ತಲಲ್ಲಿ ಗಿಡಗಳನ್ನು ನೆಟ್ಕೊಳ್ಳಿ, ಹೂಗಳನ್ನು ನೆಟ್ಕೊಳ್ಳಿ. ಏನಕ್ಕಂದರೆ ಆ ವಾತಾವರಣ ತುಂಬ ಪೀಸ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನನ್ನ ಹೈಯರ್ ಸ್ಟಡೀಸ್ ಎಲ್ಲ ಮಾಡ್ತೀವಲ್ವ, ಅಂದರೆ 1ನೇ ಕ್ಲಾಸಿಂದ ಟೋಟಲಾಗಿ 7th ಸ್ಟ್ಯಾಂಡರ್ಡಲ್ಲಿ ಕಲ್ತಿರೋದು, ಅದ್ರ ಬೇಸ್ಡ್ ಆಗಿ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.